ರವೀಂದ್ರ ನಮ್ಮೆಲ್ಲ ಮಾಜಿ ನಗರ ಪಾಲಿಕೆ ಸದಸ್ಯರು ಪದಾಧಿಕಾರಿಗಳು ಮಂಡಲ ಅಧ್ಯಕ್ಷರುಗಳೆಲ್ಲ ಸೇರಿ ಉತ್ತೇಜನ ಮಾಡಿದ್ದೀರಿ. ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು ನಿನ್ನೆ ಒಂದು ಟ್ವೀಟ್ ಅನ್ನು ಮಾಡಿ ದೇಶಕ್ಕೋಸ್ಕರವಾಗಿ ನೀನು ಇನ್ನೂ ಸಾಕಷ್ಟು ಕೆಲಸವನ್ನು ಮಾಡಬೇಕು ಅನ್ನುವ ಸೂಚನೆಯನ್ನು ಆಶೀರ್ವಾದವನ್ನು ನೀಡಿದ್ದಾರೆ. ನಾನು ತುಮಕೂರು ಲೋಕಸಭಾ ಕ್ಷೇತ್ರ ಜನತೆ ಪರವಾಗಿ, ಗೋವಿಂದನಗರ ವಿಜಯನಗರ ಜನತೆ ಪರವಾಗಿ, ಬಿನಿಪೇಟೆ ಕ್ಷೇತ್ರದ ಜನತೆ ಪರವಾಗಿ ನಾನು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೆ ಅವರ ಸಂಪುಟದ ಒಬ್ಬ ಸಹೋದ್ಯೋಗಿಯಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಸಭೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು, ನನ್ನ ಆತ್ಮೀಯರು, ಶಾಸಕರು ಆಗಿರ್ತಕ್ಕಂಥ ಸಹೋದರ ರಾಮಮೂರ್ತಿ ಅವರೇ, ಎಲ್ಲ ರವೀಂದ್ರ ಅವರಾದಿಯಾಗಿ ಯಾರ ಹೆಸರು ಇಲ್ಲ ಬೈಕೋಬೇಡ್ರಪ್ಪ, ಎಲ್ಲ ನನ್ನ ಮುಖಂಡರುಗಳೇ, ಮಾಜಿ ನಗರ ಪಾಲಿಕಾ ಸದಸ್ಯರುಗಳೇ, ಆತ್ಮೀಯರೇ, ಸಹೋದರಿಯರೇ, ಸಹೋದರರೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಭಗವಂತ ಇದ್ದಾನೆ ಅನ್ನೋದಕ್ಕೆ ನಿಮ್ಮ ಸೋಮಣ್ಣ ಒಂದು ಉದಾಹರಣೆ. ನಾನು ತುಂಬಾ ಸಂತೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಸೋಮಣ್ಣ ಮುಗಿದೇ ಹೋದ ಅನ್ನೋ ಒಂದು ಭಾವನೆ ಇತ್ತು. ಆದರೆ ನನ್ನ ನಡವಳಿಕೆ, ನನ್ನ 50 ವರ್ಷದ ಸಾಮಾನ್ಯ ಜನರ ಜೊತೆ ಜೀವನದ ಮಟ್ಟ, ನಾನು ಬೇರೆಯವ್ರ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಗೌರವ ಜೊತೆಯಲ್ಲಿ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಅವರು, ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಅಧ್ಯಕ್ಷಗಿರಿಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ನಾನು ನಂಬಿರ್ತಕ್ಕಂಥ ನನ್ನ ಅಜ್ಜ, ನನ್ನ ತಂದೆ ತಾಯಿಗಳು, ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನನಗೆ ಇವತ್ತು ಒಂದು ಮತ್ತೊಮ್ಮೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಒಂದು ಮಾತನ್ನ ನಿಮ್ಮ ಸಂಬಂಧದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರೆಷ್ಟೇ ದೊಡ್ಡವರಾದ್ರೂ ಕೂಡ ಭಗವಂತ ಮೇಲ್ಗಡೆ ಒಬ್ಬ ದೊಡ್ಡವನಿದ್ದಾನೆ. ಅವನ ವಿಧಿಯ ನಿಯಮದ ಮುಂದೆ ನಾವು ಯಾರೇ ಇರುವಲ್ಲ. ಆದ್ರೆ ಒಂದು ಸತ್ಯ, ನಿನ್ನೆ ಬೆಳಿಗ್ಗೆ ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಆ ಜನ ಕೊಟ್ಟಂತ ಪ್ರೀತಿ, ವಿಶ್ವಾಸ ನನ್ನ ಜೀವನದಲ್ಲಿ ಇನ್ನು 10 ಜನ್ಮ ಇತ್ತದ್ರೂ ಕೂಡ ನಾನು ತೀರ್ಸಕ್ ಆಗೋದಿಲ್ಲ. ಅದೇ ರೀತಿ ನೀವುಗಳು ಕೂಡ ನನ್ನನ್ನು ಆಧಾರದಿಂದ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀರ. ನಿಮಗೆ ನಾನು ಅಭಾರಿಯಾಗಿರ್ತೇನೆ. ಒಂದು ಸತ್ಯ, ಬೆಂಗಳೂರಿನ 50 ವರ್ಷದ ಸಮಸ್ಯೆಯನ್ನ ನಿಮ್ಮ ಸೋಮಣ್ಣ ಕೈಗೆತ್ಕೊಂಡ ಮೇಲೆ ಇಡೀ ಮಂಗಳೂರು ವಿಭಾಗ ಪ್ರಾಯಶಃ ಇಂಥವನು ಒಬ್ಬ ಕೆಲಸಗಾರ ಇದ್ದಾರೆ ಅನ್ನುವ ಹೆಗ್ಗಳಿಕೆಯನ್ನ ನಮ್ಮ ಪಕ್ಷದವರಿಗೆ ಹೆಚ್ಚಾಗಿ ಬೇರೆ ಪಕ್ಷದವರು ಕೂಡ ಮಾಡ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಯಾವುದೇನೂ ಗೊತ್ತಿಲ್ಲ, ಯಾರು ಒಳ್ಳೆ ತಂದಲ್ಲಿ, ಒಳ್ಳೆ ನಡವಳಿಕೆ, ಇನ್ನೊಬ್ಬರ ಕ್ರಿಯಾಶೀಲತೆಯನ್ನ, ಇನ್ನೊಬ್ಬರ ಬೆಳವಣಿಗೆಯನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೋ ಅವರೆಲ್ಲರೂ ಕೂಡ ಸೋಮಣ್ಣನಿಗೆ ಯಾವ ರೀತಿ ಆಶೀರ್ವಾದ ಮಾಡಿದಾರೆ ಭಗವಂತ ಅದೇ ರೀತಿ ನಿಮಗೂ ಕೂಡ ಆಶೀರ್ವಾದ ಮಾಡಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ